ಯಾವ ಕಾರಣಕ್ಕಾಗಿ ನಡೆಯಿತು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಇಷ್ಟು ದಿನಗಳ ಕಾಲ ರಾಜಕೀಯ ವಿಚಾರಕ್ಕಾಗಿ ಗಲಾಟೆ ನಡೆಯಿತು ಅಂತಾನೆ ಹೇಳುವ ಪ್ರಯತ್ನವನ್ನ ಮಾಡಲಾಯಿತು. ಆದ್ರೆ ಈಗ ಬರ್ತಾ ಇರುವ ಮಾಹಿತಿ ಯಾವುದೇ ರಾಜಕೀಯ ವಿಚಾರಕ್ಕಲ್ಲ. ಈ ಒಂದು ವಿಚಾರವನ್ನ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಶಾಸಕರ ನಡುವೆ ನಡೆದಿರುವಂತಹ ಗಲಾಟೆ ಒಬ್ಬ ಹೆಣ್ಣಿನ ವಿಚಾರವಾಗಿ, ಹೆಣ್ಣಿನ ವಿಷಯದಲ್ಲಿ ಶಾಸಕರಿಬ್ಬರು ಕೂಡ ಮಾರಾಮಾರಿಯನ್ನ ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಗಲಾಟೆ ಗದ್ದಲಗಳಿಗೆ ಕಾರಣವಾಗಿದೆ. ಹಾಗಾದ್ರೆ ಅವಳನ್ನ ನೀನ್ ನೋಡಿದ್ಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಆ ಸಂದರ್ಭದಲ್ಲಿ ಕೇಳಲಾಗುತ್ತೆ. ಆನಂದ್ ಸಿಂಗ್ ಕಂಪ್ಲಿ ಗಣೇಶ್ ಅವರ ಗಲಾಟೆ ಯಾವ ವಿಚಾರಕ್ಕಾಯ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಶಾಸಕರಿಬ್ಬರು ಮಾರಾಮಾರಿ ಮಾಡ್ಕೊಂಡಿದ್ದು ಒಬ್ಬ ಹೆಣ್ಣಿಗಾಗಿ. ಅವಳನ್ನ ನೀನ್ ನೋಡಿದ್ಯಾ ಅಂತ ಹೇಳಿ ಆ ಸಂದರ್ಭದಲ್ಲಿ ಆವಾಜ್ ಅನ್ನ ಕೂಡ ಹಾಕ್ತಾರೆ ಆನಂದ್ ಸಿಂಗ್. ಶಾಸಕರ ಗಲಾಟೆ ನಡುವಿನ ಗಲಾಟೆ ತಾರಕಕ್ಕೇರುತ್ತೆ. ಸಾಕಷ್ಟು ಗಲಾಟೆಗಳು ಈ ರೀತಿಯಾದಂತಹ ಅಂತ್ಯವನ್ನ ಕಾಣುತ್ತೆ. ಆದ್ರೆ ಈಗ ಒಂದು ಹೆಣ್ಣಿನ ವಿಚಾರವಾಗಿ ಈ ಒಂದು ಗಲಾಟೆ ನಡೆದಿರೋದು ವೆರಿ 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 ಕ್ಯೂರಿಯಾಸಿಟಿಯನ್ನ ಹೊಂದಿಸಿದೆ. ಯಾಕಂದ್ರೆ ಈಗಾಗಲೇ ಇಷ್ಟು ದಿನಗಳ ಕಾಲ ಎಲ್ಲರೂ ಹೇಳ್ತಾ ಇದ್ದಂತಹ ಮಾತು ರಾಜಕೀಯ ವಿಚಾರಕ್ಕಾಗಿ ಗಲಾಟೆ ನಡೆದಿದೆ ಅನ್ನೋದನ್ನೇ ಹೇಳ್ತಾ ಇದ್ರು. ಹಳೆಯ ವೈಷಮ್ಯ ಇತ್ತು ಆ ಕಾರಣಕ್ಕಾಗಿ ಅಂತ ಹೇಳಿ. ಆದ್ರೆ ಈ ಗಲಾಟೆ ನಡೆದಿರೋದು ಒಬ್ಬ ಹೆಣ್ಣಿನ ವಿಚಾರಕ್ಕಾಗಿ. ಪರಸ್ಪರ ಕೈ ಶಾಸಕರು ಕಿತ್ತಾಡಿಕೊಂಡಿದ್ರು. ಅದರಲ್ಲೂ ಕೂಡ ಮುಂಜಾನೆಯವರೆಗೂ ಕೂಡ ಈ ಗಲಾಟೆ ನಡೆದಿತ್ತು. ಬೋಟ್ಲಲ್ಲಿ ಹೊಡ್ಕೊಳ್ಳುವರವಷ್ಟಿಗೆ ಈ ಒಂದು ಗಲಾಟೆ ನಡೆದಿತ್ತು. ರಾಜಕೀಯ ವಿಚಾರಕ್ಕೋಸ್ಕರ ಅಲ್ಲಿ ಗಲಾಟೆ ನಡೆದಿತ್ತು ಅಂತ ಹೇಳಲಾಗ್ತಿತ್ತು. ಆದ್ರೆ ಈಗಿರುವಂತಹ ಈ ಒಂದು ಗಲಾಟೆಯ ದೃಶ್ಯಗಳನ್ನ ನೀವು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಒಬ್ಬ ಹೆಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ನಡುವೆ ಗಲಾಟೆ ಆರಂಭ ಆಗುತ್ತೆ. ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ ಅವರು ಕಂಪ್ಲಿ ಶಾಸಕ ಗಣೇಶ್ ಕೊರಳ ಪಟ್ಟಿಯನ್ನ ಹಿಡಿದು ಕೇಳ್ತಾರೆ, ನೀನ್ ನೋಡಿದ್ಯಾ ಅನ್ನುವಂತಹ ಮಾತನ್ನ ಕೂಡ ಕೇಳ್ತಾರೆ. ಜೊತೆಗೆ ಅದಕ್ಕಿಂತ ಮುಂಚೆ ಅಣ್ಣ ಬೇಡಣ್ಣ ಇದು ತಪ್ಪು ಅಂತ ಹೇಳ್ತಾರೆ ಕಂಪ್ಲಿ ಶಾಸಕ ಗಣೇಶ್. ನೀನು ಹೊಡಿತೀಯಾ ಅಂತ ಕೇಳುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಜೊತೆಗೆ ನೀನು ನೋಡಿದೀಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಆ ಸಂದರ್ಭದಲ್ಲಿ ಕೇಳ್ತಾರೆ ವಿಜಯನಗರ ಶಾಸಕ ಆನಂದ್ ಸಿಂಗ್. ಅಲ್ಲೇ ಇದ್ದವರು ಬೇಡಣ್ಣ ಬೇಡಣ್ಣ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ. ಬಿಟ್ಬಿಡಿ ಅನ್ನುವಂತಹ ಹೇಳುವಂತಹ ಮಾತನ್ನ ಕೂಡ ಆ ಒಂದು ವಿಡಿಯೋದಲ್ಲಿ ನಾವು ಗಮನಿಸ್ತಾ ಇದೀವಿ. ಹಾಗಾದ್ರೆ ಈ ಗಲಾಟೆ ನಡೆದಿರೋದ್ರ ಹಿಂದೆ ಹಾಗಾದ್ರೆ ಒಬ್ಬ ಹೆಣ್ಣಿನ ವಿಚಾರ ಇದೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಆ ವಿಡಿಯೋದಿಂದ ಗೊತ್ತಾಗ್ತಾ ಇದೆ. ರೆಸಾರ್ಟ್ ನಲ್ಲಿ ಗಲಾಟೆ ನಡೆಯೋದಕ್ಕೆ ಮುಖ್ಯವಾದಂತಹ ಕಾರಣ ಒಬ್ಬ ಹೆಣ್ಣಿನ ವಿಚಾರ ಅನ್ನೋದನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಈಗಲ್ಟನ್ ರೆಸಾರ್ಟ್ ನಲ್ಲಿ ಆವತ್ತಿನ ದಿನ ಏನಾಯ್ತು, ಯಾವ ರೀತಿಯಾಗಿ ಗಲಾಟೆ ಆರಂಭ ಆಯ್ತು, ಗಲಾಟೆಯನ್ನ ಮಾಡಿದವರು ಯಾರು, ಇಷ್ಟೆಲ್ಲ ಗಲಾಟೆ ತಾರಕಕ್ಕೇರೋದಕ್ಕೆ ಏನ್ ಕಾರಣ ಅನ್ನೋದ್ರ ಬಗ್ಗೆ ಈಗಾಗಲೇ ಆ ವಿಡಿಯೋನೇ ನಿಮಗೆ ಎಲ್ಲಾ ವಿಚಾರವನ್ನ ಕೂಡ ಹೇಳ್ತಾ ಇದೆ. ಒಬ್ಬ ಹುಡುಗಿಗಾಗಿ ಅವಳಿಗಾಗಿ ಅವರಿಬ್ಬರು ಕೂಡ ಫೈಟ್ ಅನ್ನ ಮಾಡಿದ್ರು. ಆನಂದ್ ಸಿಂಗ್ ಮತ್ತು ಕಂಪ್ಲಿ ಗಣೇಶ್ ನಡುವೆ ಗಲಾಟೆ ಆಗೋದಿಕ್ಕೆ ಆ ಒಂದು ವಿಚಾರವೇ ಕಾರಣ. ಅದು ಹೆಣ್ಣಿನ ವಿಚಾರ. ಹೆಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್ ಸಿಂಗ್ ಮತ್ತು ಕಂಪ್ಲಿ ಶಾಸಕ ಗಣೇಶ್ ನಡುವೆ ಅವತ್ತಿನ ದಿನ ಗಲಾಟೆ ನಡೆಯುತ್ತೆ. ಆ ಗಲಾಟೆ ಆನಂತರ ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಂಡು ಆ ನಂತರ ಆನಂದ್ ಸಿಂಗ್ ಅವರ ಕಣ್ಣಿಗೆ ಏಟಾಗುವಂಥದ್ದು, ಅಂದ್ರೆ ಬಿಯರ್ ಬಾಟಲ್ ಇಂದಲೇ ಹೊಡೆಯುವಂತಹ ಪ್ರಯತ್ನ ಆಗುತ್ತೆ, ಕುಂಡದಿಂದ ಹೊಡೆಯುವಂತಹ ಪ್ರಯತ್ನ ಕೂಡ ಅಲ್ಲಿ ಆಗುತ್ತೆ. ಜೊತೆಗೆ ಸಾಕಷ್ಟು ಗಾಯ ಆಗ್ತಾರೆ. ಆನಂದ್ ಸಿಂಗ್ ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲಿಸುವಂತಹ ಪ್ರಮೇಯ ಅಲ್ಲಿ ಒದಗಿ ಬರುತ್ತೆ. ಹಾಗಾದ್ರೆ ಮೊದಲಿಗೆ ಆ ಒಂದು ಗಲಾಟೆ ಆರಂಭ ಆಗಿದ್ದು ಹೇಗೆ, ಯಾವ ಕಾರಣಕ್ಕಾಗಿ ಗಲಾಟೆ ಆರಂಭ ಆಯ್ತು, ರಾಜಕೀಯ ಕಾರಣ ಆಗಿರ್ಬೋದು, ವೈಯಕ್ತಿಕ ಕಾರಣ ಅಂತ ಹೇಳಲಾಗ್ತಾ ಇದ್ರು ಕೂಡ ಈಗ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಾಕ್ಷಿ ಸಮೇತ ಸಿಕ್ಕಿದೆ. ಒಂದು ಹೆಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಳಿಗಾಗಿ ಇವರಿಬ್ಬರು ಕೂಡ ಗಲಾಟೆಯನ್ನ ಮಾಡಿದ್ದಾರೆ. ಆ ಹೆಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆರಂಭ ಆಗಿದೆ. ಆ ಸಂದರ್ಭದಲ್ಲಿ ನೀನು ನೋಡಿದೀಯಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾರೆ. ಅದರಲ್ಲೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೊರಳ ಪಟ್ಟಿಯನ್ನು ಹಿಡಿಯುವಂತಹ ಸಂದರ್ಭ ಒದಗಿ ಬರುತ್ತೆ. ಆನಂದ್ ಸಿಂಗ್ ಅವರು ಗಣೇಶ್ ಅವರ ಕೊರಳ ಪಟ್ಟಿಯನ್ನು ಹಿಡಿಯುವಂತಹ ಕೆಲಸಕ್ಕೆ ಕೈ ಹಾಕಿದಾಗ ಬೇಡಣ್ಣ ಇದು ತಪ್ಪು ಅನ್ನುವಂತಹ ಮಾತನ್ನ ಗಣೇಶ್ ಅಲ್ಲಿ ಹೇಳ್ತಾರೆ. ನೀನು
ಅವನು ತಪ್ಪು ನೀನು ಹೊರಟಿಯಾ ಇದು ತಪ್ಪು ಅವನು ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗಾಗಲೇ ಈ ಎಲ್ಲಾ ಗಲಾಟೆಗಳನ್ನ ನಾವು ಗಮನಿಸಿದಾಗ ಹಿಂದೆ ಅನ್ಕೊಂಡಿದ್ದೆ ಎಲ್ಲರೂ ಕೂಡ ರಾಜಕೀಯ ವಿಚಾರ, ವೈಯಕ್ತಿಕ ವಿಚಾರಕ್ಕೆ ಕೆಲವೊಂದು ಸಂದರ್ಭದಲ್ಲಿ ಗಲಾಟೆ ಆಗಿರಬಹುದು ಅಂತ. ಆದ್ರೆ ಈಗ ನಮಗೆ ಸಿಕ್ಕಿರುವಂತಹ ಈ ದೃಶ್ಯವನ್ನ ನೋಡಿದ್ರೆ ಇದು ಯಾವುದಕ್ಕೂ ಕೂಡ ಗಲಾಟೆ ನಡೆದಿಲ್ಲ. ಒಂದು ಹೆಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ಬರ ನಡುವೆ ಗಲಾಟೆ ನಡೆದಿದೆ. ಗಲಾಟೆ ಆರಂಭ ಆಗಿದ್ದು ಹೇಗೆ, ಯಾರಿಂದ ಈ ಒಂದು ಗಲಾಟೆ ಆರಂಭ ಆಯ್ತು ಶ್ರೀನಿವಾಸ್? ನವಿತಾ, ಜನವರಿ 19 ಈಗಲ್ಟನ್ ರೆಸಾರ್ಟ್ ಅಲ್ಲಿ ಏನೊಂದು ಶಾಸಕರ ನಡುವೆ ಒಂದು ಗುದ್ದಾಟ ಏನಾಗುತ್ತೆ, ಈ ಒಂದು ಹಲ್ಲೆ ಪ್ರಕರಣ ಪರಸ್ಪರ ಹೋರಾಟ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಗಲಾಟೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಒಬ್ರು ಮತ್ತೊಬ್ಬರ ಮೇಲೆ ಹಲ್ಲೆ ನಡೆಸಿರ್ತಕ್ಕಂಥ ಪ್ರಕರಣ ಆಗಿರ್ಬೋದು, ಇದು ರಾಜ್ಯ ರಾಜಕೀಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿನೇ ಒಂದು ದೊಡ್ಡ ಸಂಚಲನ ಉಂಟು ಮಾಡಿತ್ತು. ಅದು ಎಲ್ಲೋ ಒಂದ್ ಕಡೆ ರಾಜಕೀಯ ದೃಷ್ಟಿಯಿಂದ ಈ ಗಲಾಟೆ ಆಗಿತ್ತು, ಈ ಹೊಡೆದಾಟ ನಡೆದಿತ್ತು ಅಂತಕ್ಕಂಥ ಮಾತುಗಳು ಕೂಡ ಸಾಕಷ್ಟು ರಾಜಕೀಯ ವಲಯದಲ್ಲಿ ಕೇಳಬಂದಿತ್ತು. ಆದ್ರೆ ಇವತ್ತು ಏನು 5 ಸೆಕೆಂಡ್ ಏನು ವಿಜುವಲ್ ಸಿಕ್ಕಿದೆ, ಫುಟೇಜ್ ಸಿಕ್ಕಿದೆ, ಈ ಫುಟೇಜ್ ಅಲ್ಲಿ ನೋಡಿದ್ರೆ ಗಣೇಶನನ್ನ ಆನಂದ್ ಸಿಂಗ್ ಅವರು ದಾಳಿ ಮಾಡಿ ಹಲ್ಲೆ ಮಾಡಿದ್ರೆ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಆದ್ರೆ ಏನು ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಆಪರೇಷನ್ ಕಮಲಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾಹಿತಿಯನ್ನ ಆನಂದ್ ಸಿಂಗ್ ಅವರು ಕಾಂಗ್ರೆಸ್ ಮುಖಂಡರಿಗೆ ಹೇಳಿದ್ರೆ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಟುಕೊಂಡು, ಆಕ್ರೋಶವನ್ನು ಇಟ್ಟುಕೊಂಡು ಗಣೇಶ್ ಅವರು ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ಮಾಡಿದ್ರು ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಏನು ಈ ಒಂದು ಫುಟೇಜ್ ಅನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಆನಂದ್ ಸಿಂಗ್ಗೆ ಕಂಪ್ಲೀಟ್ ಗಣೇಶ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರೆ ಅಂತಕ್ಕಂಥ ಒಂದು ಅನುಮಾನಗಳು ಇಲ್ಲಿ ಕಾಡ್ತಾ ಇದೆ ಅಂತ ಹೇಳಿ. ಅಂದ್ರೆ ಇವತ್ತು ಏಕಾಏಕಿ ಗಣೇಶ್ ಅವರು ಕೋರ್ಟಿಗೆ ಒಂದು ಜಾಮೀನು ಅರ್ಜಿಯನ್ನು ಸಲ್ಲಿಸ್ತಾರೆ ಅಂತಂದ್ರೆ, ಈ ಜಾಮೀನು ಅರ್ಜಿ ಸಲ್ಲಿಸುವ ಹಿಂದೆನೆ ಈ ಒಂದು ಫುಟೇಜ್ ಹೊರಗಡೆ ಬರುತ್ತೆ, ಈ ಒಂದು ವಿಜುವಲ್ ಮಾಧ್ಯಮದಲ್ಲಿ ಪ್ರಸಾರ ಆಗುತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಈ ಹಲ್ಲೆಯನ್ನು ನಾನು ಮಾಡಿದ್ದಲ್ಲ, ಆನಂದ್ ಸಿಂಗ್ ಮಾಡಿದ್ದೆ ಅಂತಕ್ಕಂಥ ಒಂದು ಸಾಬೀತುಪಡಿಸುವಲ್ಲಿ ಗಣೇಶ್ ಅವರು ಹೊರಟಿದ್ರ ಅಂತಕ್ಕಂಥ ಒಂದು ಅನುಮಾನಗಳು ಇಲ್ಲಿ ಕಾಡ್ತಾ ಇದೆ. ಆದ್ರೆ ಎಷ್ಟು ಕಾಂಗ್ರೆಸ್ ಮುಖಂಡರು ಈ ಪ್ರಕರಣವನ್ನು ಮುಚ್ಚಿ ಹಾಕಲಿಕ್ಕೆ ಒಂದು ಪ್ರಯತ್ನವನ್ನು ಪಟ್ಟರು ಅಂತಂದ್ರೆ, ಏನು ಜನವರಿ 19 ರಾತ್ರಿ ಬಿಡದಿ ಬಳಿ ಇರತಕ್ಕಂಥ ಈಗಲ್ಟನ್ ರೆಸಾರ್ಟ್ ಅಲ್ಲಿ ಈ ಗಲಾಟೆ ಆಗುತ್ತೆ. ಗಲಾಟೆ ಆದ ಬಳಿಕ ಇದು ಪ್ರಕರಣ ಒಂದು ಬೆಳಕಿಗೆ ಬರುತ್ತೆ. ಬೆಳಗ್ಗೆನೆ ಒಂದು ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಯಾವ ಗಲಾಟೆನೂ ಆಗಿಲ್ಲ, ಅವರವರ ಮದುವೆಗೆ ಹೋಗಿದ್ರೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಶೀಘ್ರದಲ್ಲಿ ನಿಮ್ಮ ಮುಂದೆ ತಂದು ನಾನು ಅವ್ರನ್ನ ನಿಲ್ಲಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಮತ್ತೊಂದು ಕಡೆ ಗೃಹ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ಯಾವುದೇ ಗಲಾಟೆಗಳು ಆಗಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಗಲಾಟೆ ಆಗಿಲ್ವೇನೋ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಆ ಒಂದು ಸಂದರ್ಭದಲ್ಲಿನೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಲಾಟೆ ಆಗಿದೆ, ಸಣ್ಣ ಪುಟ್ಟ ಕಾರಣಗಳಿಗಾಗಿ ಗಲಾಟೆಯನ್ನು ಮಾಡಿದರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕ್ರಮೇಣ ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ, ಆಪರೇಷನ್ ಕಮಲಕ್ಕೆ ಒಂದು ಗಣೇಶ್ ಅವರು ಹೋಗ್ತಾ ಇದ್ದಾರೆ, ಬಿಜೆಪಿಗೆ ಹೋಗ್ತಾ ಇದ್ದಾರೆ, ಬಿಜೆಪಿ ಅವರಿಂದ ಸಾಕಷ್ಟು ಒಂದು ಹಣವನ್ನು ಇಸ್ಕೊಂಡಿದ್ದಾರೆ. ಈ ಎಲ್ಲ ಮಾಹಿತಿಯನ್ನ ಆನಂದ್ ಸಿಂಗ್ ಅವರು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಎಲ್ಲ ಮತ್ತು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರೆ ಅಂತಕ್ಕಂಥ ಒಂದು ಅಸಮಾಧಾನದಿಂದಾಗಿನೇ ಕಂಪ್ಲೀಟ್ ಶಾಸಕ ಗಣೇಶ್ ಅವರು ಆನಂದ್ ಸಿಂಗ್ ಅವರ ಮೇಲೆ ಹಲ್ಲೆ ಮಾಡ್ತಾರೆ ಅಂತಕ್ಕಂಥದ್ದು. ಹೀಗಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು. ಆದ್ರೆ ಇವತ್ತಿನ ಈ ಒಂದು ಫುಟೇಜ್ ಅನ್ನ, ಈ ವಿಜುವಲ್ ಅನ್ನ ನೋಡಿದಾಗ ಅಲ್ಲಿ ಆನಂದ್ ಸಿಂಗ್ ಅವರು ಹೇಳ್ತಾರೆ, ಆ ಮಹಿಳೆ ನಿನಗೇನಾದ್ರೂ ಹೇಳಿದ್ಲಾ, ಆ ಮಹಿಳೆ ಹೇಳೋದನ್ನೇನಾದ್ರೂ ನೀನು ಕೇಳಿದ್ಯಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಹೊಡೆದಾಟ ಮಾಡ್ತಾನೆ ಕಂಪ್ಲೀಟ್ ಗಣೇಶ್ ಅವರಿಗೆ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನಿದೆ, ಇದು ರಾಜಕೀಯ ಕಾರಣಗಳಿಗೆ ಆಗಿರ್ತಕ್ಕಂತಹ ಗಲಾಟೆ ಅಲ್ಲ, ಇದು ಕೇವಲ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಗಿರ್ತಕ್ಕಂಥ ಗಲಾಟೆ ಅಲ್ಲ, ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗಲಾಟೆ ಅಲ್ಲ. ಆದ್ರೆ ಇದು ಯಾವುದೋ ಓರ್ವ ಮಹಿಳೆ ವಿಚಾರವಾಗಿನೇ ಈ ಗಲಾಟೆ ನಡೆದಿದೆ ಅಂತಕ್ಕಂಥದನ್ನ ಈ ವಿಜುವಲ್ ಇಲ್ಲಿ ಪುಷ್ಟೀಕರಿಸುತ್ತೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಹಲ್ಲೆ ಮಾಡಿದ್ದು ಯಾರು ಅಂತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ಇತ್ತು. ಅಷ್ಟೇ ಅಲ್ಲ, ಆನಂದ್ ಸಿಂಗ್ ಅವರು ಗಣೇಶ್ ಅವರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಸಾಕಷ್ಟು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಬಹಳ ದಿನಗಳ ಬಳಿಕ ಅವರು ಚೇತರಿಸಿಕೊಂಡ್ರು, ಬಳಿಕ ಅವರು ಮನೆಗೆ ಕೂಡ ಹೋಗಿದ್ರು. ಆದ್ರೆ ಈ ಒಂದು ವಿಜುವಲ್ ಅನ್ನು ನೋಡಿದಾಗ ಕೈ ಮುಗಿತೀನಿ ಬಿಟ್ಟು ಬಿಡಿ ಅಣ್ಣ ಅಂತಕ್ಕಂಥ ಒಂದು ಗಣೇಶ್ ಅವ್ರ ಮಾತೇನಿದೆ, ಈ ಮಾತನ್ನು ನೋಡಿದಾಗ ಆನಂದ್ ಸಿಂಗ್ ಅವರೇ ಗಣೇಶ್ ಅವರ ಮೇಲೆ ಹಲ್ಲೆ ಮಾಡಿದ್ರ ಅಂತಕ್ಕಂಥ ವಿಚಾರ ಕೂಡ ಇಲ್ಲಿ ಬೆಳಕಿಗೆ ಬರುತ್ತೆ ಅಂತ ಹೇಳ್ಬೋದು. ಅದೇನೇ ಇರಲಿ, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಉಂಟು ಮಾಡಿರ್ತಕ್ಕಂಥ ಈ ಒಂದು ಹೊಡೆದಾಟ ಏನಿತ್ತು, ಈ ಒಂದು ಗುದ್ದಾಟ ಏನಿತ್ತು, ಈ ವಿಜುವಲ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಕೇವಲ ಅಭಿವೃದ್ಧಿ ವಿಚಾರ ಸಂಬಂಧಪಟ್ಟಂತೆ ಆಗಿರ್ಬೋದು, ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಗಿರ್ಬೋದು, ಮತ್ತು ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹೊಡೆದಾಟ ಆಗಿಲ್ಲ, ಕೇವಲ ಒಬ್ಬ ಮಹಿಳೆಗೋಸ್ಕರ ಮತ್ತು ಹೆಣ್ಣಿಗಾಗಿ ಒಂದು ಹೋರಾಟ ನಡೆದಿದೆ ಅಂತಕ್ಕಂಥದ್ದು ಈ 5 ಸೆಕೆಂಡ್ ವಿಜುವಲ್ ತಿಳಿದು ಬರ್ತಿದೆ ನವಿತಾ. ಅಂದ್ರೆ ಶ್ರೀನಿವಾಸ್, ಈಗಾಗಲೇ ಈ ಒಂದು ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಕೇವಲ 5 ಸೆಕೆಂಡ್ ವಿಡಿಯೋವನ್ನಷ್ಟೇ ಇಲ್ಲಿ ನೀಡುವಂತಹ ಪ್ರಯತ್ನ ಆಗಿದೆ. ಅಂದ್ರೆ ಒಂದ್ ಕಡೆ ಜಾಮೀನಿನ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಗಣೇಶ್ ಅವರು, ಇನ್ನೊಂದು ಕಡೆ ಸಾಕಷ್ಟು ರಾಜಕೀಯವಾಗಿ ಈಗ ಹಿನ್ನಡೆಯನ್ನ ಕೂಡ ಅನುಭವಿಸಿದ್ದಾರೆ. ಇಡೀ ಒಂದು ಕರ್ನಾಟಕ ಚೀತು ಅನ್ನುವಂತಹ ಪ್ರಮೇಯ ಕೂಡ ಅಲ್ಲಿ ಬಂದೊದಗಿದೆ. ಹಾಗಾಗಿ ಈ ಒಂದು ವಿಜುವಲ್ ಅನ್ನ ಇಟ್ಟುಕೊಂಡು ಏನಾದ್ರೂ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಹೇಗೆ ಅಂತ?
ಖಂಡಿತವಾಗಿ ನವಿತಾ ಅಂತ ಒಂದು ಸಂಶಯ ಕೂಡ ಇಲ್ಲಿ ಕಾಣುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ರಾಜಕೀಯವಾಗಿ ಅವರ ಭವಿಷ್ಯ ಹಾಳಾಗಿ ಹೋಯ್ತು, ಗಣೇಶ್ ಅವರ ಭವಿಷ್ಯ ಅಂತಕ್ಕಂತ ಒಂದು ಸಂದರ್ಭ ಕೂಡ ನಿರ್ಮಾಣವಾಗಿತ್ತು, ಅಂತ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದಿಂದ ಅವರು ಉಚ್ಚಾಟನೆ ಮಾಡತಕ್ಕಂತ ಒಂದು ನಿರ್ಧಾರವನ್ನು ಕಾಂಗ್ರೆಸ್ ಮುಖಂಡರು ಕೂಡ ಕೈಗೊಂಡಿದ್ರು. ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ದಿನಗಳಿಂದ ಗಣೇಶ್ ಅವರು ಎಲ್ಲೂ ಕೂಡ ಪತ್ತೆಯಾಗದೆ ನಾಪತ್ತೆ ಆಗಿರತಕ್ಕಂತ ಒಂದು ಪ್ರಕಾರ ಕೂಡ ಬೆಳಕಿಗೆ ಬಂದಿತ್ತು. ಅಷ್ಟೇ ಅಲ್ಲ, ಒಂದು ಹರಸಾಹಸ ಪಟ್ಟು ಒಂದು ಪೊಲೀಸರು ಅವ್ರನ್ನ ಕೊನೆಗೂ ಬಂಧಿಸುವಲ್ಲಿ ಕೂಡ ಸಕ್ಸಸ್ ಆಗಿದ್ರು. ಅದು ಇಷ್ಟೆಲ್ಲ ನೋಡಿದಾಗ ಇವತ್ತವರು ಏಕಾಏಕಿ ಜಾಮೀನು ಅರ್ಜಿಯನ್ನು ತಮ್ಮ ವಕೀಲರ ಮೂಲಕ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ವಕೀಲರ ಮೂಲಕನೇ ಇಂತಹ ಒಂದು ವಿಡಿಯೋವನ್ನ ವಕೀಲರು ಕೊಡ್ತಾರೆ, ವಕೀಲರು ಅದನ್ನು ನ್ಯಾಯಾಲಯ ಕೂಡ ಸಲ್ಲಿಸ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ತಾನು ಅಮಾಯಕ, ನಾನು ಹಲ್ಲೆ ಮಾಡಿಲ್ಲ, ಆನಂದ್ ಸಿಂಗ್ ಅವರೇ ನನ್ನ ಮೇಲೆ ಹಲ್ಲೆ ಮಾಡಿದ್ರು, ಇಷ್ಟು ದಿವಸ ಮಾಧ್ಯಮದಲ್ಲಿ ಬಿತ್ತರವಾಗಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ರಾಜಕಾರಣಿಗಳು ಮಾತನಾಡತಕ್ಕಂಥ ವಿಚಾರ ಆಗಿರ್ಬೋದು, ಅಥವಾ ಪೊಲೀಸರು ತನಿಖೆ ಮಾಡಿರ್ತಕ್ಕಂಥ ವಿಚಾರ ಆಗಿರ್ಬೋದು, ಇದೆಲ್ಲವೂ ಕೂಡ ಸುಳ್ಳು. ಹೀಗಾಗಿ ಅವರೇ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಹೀಗಾಗಿ ನನಗೆ ಜಾಮೀನು ಕೊಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ಕಂಪ್ಲಿ ಗಣೇಶ್ ಅವರು ಮಾಡಿರ್ಲಿಕ್ಕೂ ಸಾಕು. ಹೀಗಾಗಿ ತಮ್ಮ ಮೇಲೆ ಯಾವುದೇ ಅನುಮಾನ ಬರಬಾರ್ದು ಅಂತಕ್ಕಂಥ ಒಂದು ಕಾರಣಕ್ಕಾಗಿನೇ ಕೇವಲ 5 ಸೆಕೆಂಡ್ ಒಂದು ವಿಜುವಲ್ ಅನ್ನ ಗಣೇಶ್ ಅವರು ನೀಡಲಿಕ್ಕೂ ಸಾಧ್ಯ ಇದೆ. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶ್ರೀನಿವಾಸ ಹಳಕಟ್ಟಿ. ಏನು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ವಕ್ತಾರರಂತಹ ಗೋ ಮಧುಸೂದನ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗಾಗಲೇ ಒಂದು ರೀತಿಯಲ್ಲಿ ಎಲ್ಲವೂ ಕೂಡ ಈಗಾಗಲೇ ಕಂಪ್ಲಿ ಶಾಸಕ ಗಣೇಶ್ ಅವರನ್ನ ಅರೆಸ್ಟ್ ಆಗಿದೆ, ಸಾಕಷ್ಟು ಗಲಾಟೆಗಳು ಆಗಿದೆ. ಆದ್ರೆ ಈಗ ಇವತ್ತು ಜಾಮೀನಿಗೆ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲಿ ಕೋರ್ಟ್ಗೆ ಕೂಡ ಒಂದು ವಿಜುವಲ್ ಅನ್ನ 5 ಸೆಕೆಂಡ್ ವಿಜುವಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದರಲ್ಲಿ ಅಂದ್ರೆ ಆನಂದ್ ಸಿಂಗ್ ಅವರೇ ಕೊರಳ ಪಟ್ಟಿ ಹಿಡಿದು ಗಲಾಟೆ ಆರಂಭ ಮಾಡುವ ರೀತಿಯಲ್ಲಿ ಇದೆ. ಜೊತೆಗೆ ಒಂದು ಹೆಣ್ಣಿಗಾಗಿ ನಡೆದಿರುವಂತಹ ಗಲಾಟೆ ತರ ಕಾಣಿಸ್ತಾ ಇದೆ. ಏನ್ ಹೇಳಕ್ ಬಯಸ್ತಾರೆ ಮತ್ತೆ ಇಂತಹ ಒಂದು ಗಲಾಟೆಗಳ ಬಗ್ಗೆ? ಮೇಡಮ್, ಇದು ಏನು ಬೇಕಾದ್ರೂ 5 ಸೆಕೆಂಡ್ ಬಂದಿದೆ. ಅಲ್ಲಿ ನಡೆದಿರುವಂತದ್ದು ಹೊಡೆದಾಟ ಗಲಾಟೆ ನಡೆದಿರುವಂತದ್ದು ಹಲವಾರು ನಿಮಿಷಗಳ ಕಾಲ, ಅರ್ಧ ಗಂಟೆಗಿಂತ ಹೆಚ್ಚು ನಡೆದಿರುವಂತ ಗಲಾಟೆಗಳು, 1 ಗಂಟೆಗಿಂತ ಹೆಚ್ಚು ನಡೆದಿರುವಂತದ್ದು ಇದ್ದಾವೆ. ಅದರಲ್ಲಿ ಇನ್ನೂ ಏನೇನ್ ಸಂಗತಿಗಳು ಈಚೆ ಬರ್ತವು, ಎಲ್ಲವೂ ಫುಟೇಜು ಆ ಹೋಟೆಲ್ನವರು ಅವ್ರ ಹತ್ರ ಇದೆ, ರೆಸಾರ್ಟ್ನವ್ರ ಹತ್ರ ಇದೆ, ಅದೆಲ್ಲವೂ ಸಹ ಪೊಲೀಸ್ನವ್ರ ಹತ್ರ ಇದೆ. ಇನ್ನಾದ್ರೂ ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ ಬಿಟ್ಟು, ಈ ಸರ್ಕಾರದವರು ಮೋಸ ಮಾಡೋದ್ ಬಿಟ್ಟು, ಮರ್ಯಾದೆ ತೆಗೆದುಕೊಳ್ಳೋದ್ ಬಿಟ್ಟು, ಇಡೀ ಅಲ್ಲಿರುವಂತ ಫುಟೇಜ್ ಏನು ಅವ್ರ ಹತ್ರ ಬಂದಿದೆ, ಪೂರ್ಣ ಗಲಾಟೆಯ ಫುಟೇಜ್ ಏನಿದೆ ಅದಷ್ಟನ್ನು ಕೋರ್ಟ್ಗೂ ಕೊಡ್ಲಿ, ಮತ್ತೆ ಜನತಾ ನ್ಯಾಯಾಲಯ ಆದಂತ ಮಾಧ್ಯಮಕ್ಕೆ ಕೊಡಕ್ಕೆ ಹೇಳಿ. ಅಂದ್ರೆ ಇಷ್ಟು ದಿವಸಗಳ ಕಾಲ ರಾಜಕೀಯ ವಿಚಾರಕ್ಕೆ ಅಲ್ಲ, ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದೇನು, ಆನಂದ್ ಸಿಂಗ್ ಅವರು ಫ್ರೆಂಡ್ ಮ್ಯಾರೇಜ್ಗೆ ಬೊಂಬೈಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ನಚಿಕೆ ಆಗೋದಿಲ್ವಾ ಇವ್ರಿಗೆ? ಅದಾದ್ಮೇಲಿಂದ ಬಾಯಿ ಮುಚ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಏನ್ ಮಾತಾಡ್ತಾ ಇದ್ದಾರೆ ಇವತ್ತು ಅವರು? ಆನಂತರ ಇಷ್ಟೆಲ್ಲ ಗಲಾಟೆಗಳು ಆದ ನಂತರ ನಾವು ಕ್ರಮವನ್ನ ಕೈಗೊಂಡಿದ್ದೀವಿ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಏನ್ ಕ್ರಮ ಕೈಗೊಂಡಿದ್ದಾರೆ ಅವರು? ಏನ್ ಕ್ರಮ ಕೈಗೊಂಡಿದ್ದಾರೆ ಅವರು? ಈಗ ನೀವ್ ಮಾಡ್ತಾರ ನೋಡಿ, ಬರೀ ಇಷ್ಟೇ ಒಂದಾಯ್ತು, ಅವಳ ವಿಷಯ ಪ್ರಸ್ತಾಪ ಆಯ್ತು ಅಂದ್ರೆ ಇದು ನನಗನ್ಸುತ್ತೆ ಶಾಸಕ ಸ್ಥಾನಕ್ಕೆ ಅವಮಾನ ಆಯ್ತು. ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದಕ್ಕಿಂತ ಕೆಟ್ಟ ಅವಮಾನದ ಸ್ಥಿತಿ ಇನ್ನೊಂದು ಬೇಕಾಗಿವ್ರಿಗೆ. ಈಗ ಇಲ್ಲಿಯವರೆಗೂ ಕೂಡ ರಾಜಕೀಯ ವಿಚಾರ, ಕ್ಷೇತ್ರದ ವಿಚಾರಕ್ಕೆ ಗಲಾಟೆ ಆಗಿದೆ ಅಂತ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಆ ರೀತಿಯಾದಂತಹ ಒಂದು ಸಿಚುವೇಶನ್ ಕೂಡ ಇತ್ತು ಅಂತ ಹೇಳಿ. ಆದ್ರೆ ಎಲ್ಲ ಒಂದ್ ಕಡೆಗೆ ಅವೆಲ್ಲವೂ ಕೂಡ ಅಲ್ಲ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಅದರಲ್ಲೂ ಕೂಡ ಗಣೇಶ್ ಅವರು ತನ್ನನ್ನು ತಾನು ಪ್ರೂವ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತಾ ಹೇಗೆ ಅಂತ? ಅಲ್ಲ, ನನಗನ್ಸತ್ತೆ ಏನ್ ಮಾಡ್ತಾರೋ ನೋಡೋಣ ಸರ್ಕಾರದವರು. ಇಲ್ಲಿ ತನಕ ಇಷ್ಟು ನಾಟಕ ಆಡದವರು, ಇಲ್ಲಿ ತನಕ ಇಷ್ಟು ಸುಳ್ಳು ಹೇಳ್ದಂತವ್ರು ಇನ್ ಮುಂದಕ್ಕೆ ಇನ್ನೆಷ್ಟು ಸುಳ್ಳು ಹೇಳ್ತಾರೆ, ಇನ್ನೆಷ್ಟು ನಾಟಕ ಆಡ್ತಾರೆ ಅಂತ ನೋಡೋಣ. ಈಗಾಗಲೇ ಇವರಿಬ್ಬರನ್ನ ಕೂಡ ಈಗ ಒಂದು ರೀತಿಯಲ್ಲಿ ಅಂದ್ರೆ ಗಲಾಟೆಗೆ ಯಾರ ಕಾರಣ ಏನು ಅನ್ನೋದ್ರ ಬಗ್ಗೆ ಯಾವುದೇ ತನಿಖೆಯನ್ನು ಕೂಡ ಮಾಡುವಂತ ಪ್ರಯತ್ನ ಅಂದ್ರೆ ಒಂದ್ ಕಡೆ ಕಾಂಗ್ರೆಸ್ನ ಒಳಗಡೆನೆ ಆಗಿಲ್ಲ ಅಂತ ಹೇಳಿ, ಅಂದ್ರೆ ಎಲ್ಲವನ್ನ ಕೂಡ ಮುಚ್ಚಿಕೊಳ್ಳುವಂತಹ ಪ್ರಯತ್ನನೇ ಆಗ್ತಾ ಬಂತು ಇಲ್ಲಿವರೆಗೂ ಕೂಡ ಅಂತ. ಹೌದು, ಪ್ರಶ್ನೆ ಇಲ್ಲ. ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ. ಎಸ್, ಥ್ಯಾಂಕ್ ಯು ಕೇಳಬಹುದು ಬಹುಶಃ ಕೋರ್ಟ್. ಥ್ಯಾಂಕ್ ಯು ಗೋಮಧುಸೂದನ್ ಅವರು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಎಸ್, ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಒಂದು ರೀತಿಯಾದಂತಹ ಸಾಕಷ್ಟು ತಿರುವುಗಳಿಗೆ ಕಾರಣ ಆಗಿದೆ ಈ ಒಂದು ದೃಶ್ಯ. ಹೆಣ್ಣಿಗಾಗಿ ಶಾಸಕರು ನಡುವೆ ಈಗ ಗಲಾಟೆ ನಡೆದಿದೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನ ನೀವು ಗಮನಿಸಬಹುದು ಈ ದೃಶ್ಯದ ಮೂಲಕ. ಈಗಾಗಲೇ ಈ ಗಲಾಟೆ ಕೇವಲ ರಾಜಕೀಯ ವಿಚಾರಕ್ಕಾಗಿ, ಅದರಲ್ಲೂ ಕೂಡ ಒಂದು ಕ್ಷೇತ್ರದ ವಿಚಾರಕ್ಕಾಗಿ ನಡೆಯಿತು ಅನ್ನುವ ರೀತಿಯಲ್ಲಿ ಇಲ್ಲಿಯವರೆಗೂ ಕೂಡ ಬಿಂಬಿತವಾಗಿತ್ತು. ಅದೇ ರೀತಿಯಾಗಿ ನಡೆಸಿಕೊಳ್ಳುವ ಪ್ರಯತ್ನವನ್ನ ಮಾಡಲಾಗಿತ್ತು. ಆದ್ರೆ ಈಗ ಈ ಒಂದು ವಿಡಿಯೋದಲ್ಲಿ
5 ಸೆಕೆಂಡ್ ನ ವಿಡಿಯೋದಲ್ಲಿ ನಾವು ಗಮನಿಸಬಹುದು. ಆದ್ರೆ ಗಲಾಟೆ ನಡೆದಿದ್ದು ಕೇವಲ ರಾಜಕೀಯ ವಿಚಾರಕ್ಕಲ್ಲ, ಕ್ಷೇತ್ರದ ವಿಚಾರಕ್ಕಲ್ಲ, ಹಳೆಯ ವಿಚಾರಕ್ಕಲ್ಲ, ಆಪರೇಷನ್ ಕಮಲದ ವಿಚಾರಕ್ಕಲ್ಲ, ಒಂದು ಹೆಣ್ಣಿನ ವಿಚಾರವಾಗಿ ಇಲ್ಲಿ ಗಲಾಟೆ ನಡೆದಿದೆ. ಒಬ್ಬ ಹೆಣ್ಣಿನ ವಿಚಾರವನ್ನ ಇಟ್ಟುಕೊಂಡು ಮೊದಲಿಗೆ ಇಲ್ಲಿ ಗಲಾಟೆಯನ್ನ ಮಾಡಲಾಗತ್ತೆ. ಅದರಲ್ಲೂ ಕೂಡ ಆನಂದ್ ಸಿಂಗ್ ಅವರು ಗಣೇಶ್ ಅವರ ಕೊರಳ ಪಟ್ಟಿಯನ್ನ ಹಿಡಿದು ಗಲಾಟೆ ಮಾಡಿರುವಂತಹ ಒಂದು ದೃಶ್ಯವನ್ನ ಇವತ್ತು ಕೂಡ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಹಾಗಾಗಿ ಇದರಲ್ಲೂ ಕೂಡ ಒಂದು ಜಾಮೀನಿಗೆ ಅರ್ಜಿ ಹಾಕುವಂತಹ ಸಂದರ್ಭದಲ್ಲಿ ಈ ಒಂದು ವಿಡಿಯೋವನ್ನ ಕೊಡುವಂತಹ ಸಾಕ್ಷ್ಯವನ್ನ ನೀಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಹಾಗಾದ್ರೆ ನಿಜವಾಗ್ಲೂ ಆಗಿದ್ದೇನು ಅಲ್ಲಿ? ಗಣೇಶ್ಗೆ ಆನಂದ್ ಸಿಂಗ್ ಅವರೇ ಮೊದಲು ಗಲಾಟೆ ಮಾಡೋದಕ್ಕೆ ಪ್ರಚೋದನೆ ಕೊಟ್ರ? ಅವರೇ ಗಲಾಟೆಯನ್ನ ಆರಂಭ ಮಾಡಿದ್ರ? ಇದ್ಯಾವುದು ಕೂಡ ಅಂದ್ರೆ ಇಲ್ಲಿಯವರೆಗೂ ಕೂಡ ಯಾವ್ಯಾವ ವಿಚಾರಗಳ ಗಲಾಟೆ ಆಯ್ತು ಅನ್ನೋದನ್ನ ಹೊರತುಪಡಿಸಿ ಎಲ್ಲವೂ ಕೂಡ ಸುಳ್ಳ? ಹಾಗಾದ್ರೆ ಒಂದು ಹೆಣ್ಣಿನ ವಿಚಾರಕ್ಕೆ ಇವರಿಬ್ಬರ ನಡುವೆ ಗಲಾಟೆ ನಡೆಯುತ್ತಾ? ಯಾಕಂದ್ರೆ ಆಲ್ರೆಡಿ ಆ ಗಲಾಟೆ ನಡೆದ ದಿನ ನಾವು ಗಮನಿಸ್ತಾ ಇದ್ವಿ, ಎಲ್ಲವನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನವನ್ನ ಮಾಡಲಾಯಿತು. ಯಾವುದೇ ಗಲಾಟೆ ನಡೆದಿಲ್ಲ ಅನ್ನುವಂತಹ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡಲಾಯಿತು. ಯಾವಾಗ ಆನಂದ್ ಸಿಂಗ್ ಅವರ ಬಲಗಣ್ಣಿಗೆ ಏಟಾಗಿದೆ, ಅಪೋಲೋ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ, ಒಬ್ಬೊಬ್ಬ ನಾಯಕರೇ ಹೋಗಿ ಅಲ್ಲಿ ನೋಡ್ಕೊಂಡು ಬರುವಂತಹ ಪ್ರಯತ್ನ ಆಯ್ತು. ಆವಾಗ್ಲೇ ಎಲ್ಲರಿಗೂ ಕೂಡ ಗೊತ್ತಾಗಿ ಹೋಗಿತ್ತು ಇದು ಸುಳ್ಳಿನ ಕಂತೆ, ಕಾಂಗ್ರೆಸ್ನವರು ಹೇಳ್ತಾ ಇರೋದು ಸುಳ್ಳಿನ ಕಂತೆ ಅಂತ ಹೇಳಿ. ಆದ್ರೆ ರಾಜಕೀಯ ವಿಚಾರಕ್ಕೆ ಗಲಾಟೆ ಆಯ್ತು ಅಥವಾ ಬೇರೆ ಯಾವುದೋ ಕಾರಣಕ್ಕೆ ಗಲಾಟೆ ಆಯ್ತು ಅಂತ ಹೇಳುವಂತಹ ಪ್ರಯತ್ನ ಆಯ್ತು. ಆದ್ರೆ ಈಗ ಸಿಕ್ಕಿರುವಂತಹ ಈ ದೃಶ್ಯ ಮತ್ತೊಂದು ಕಥೆಯನ್ನ ಹೇಳ್ತಾ ಇದೆ. ಈ ಒಂದು ಕತೆ ಬೇರೊಂದು ತಿರುವನ್ನ ಕೊಡ್ತಾ ಇದೆ. ಹಾಗಾದ್ರೆ ಅವತ್ತು ನಿಜವಾಗ್ಲೂ ನಡೆದಿದ್ದೇನು? ಈ ಒಂದು ದೃಶ್ಯವನ್ನ ಕೇವಲ 5 ಸೆಕೆಂಡ್ ಕೊಡೋದಕ್ಕೆ ಕಾರಣ ಏನು? ಇದರ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಬೇಳೂರು ಗೋಪಾಲಕೃಷ್ಣ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಬೇಳೂರು ಗೋಪಾಲಕೃಷ್ಣ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ. ಈಗಾಗಲೇ ಒಂದು ರೀತಿಯಲ್ಲಿ ಬಿಂಬಿತವಾಗಿತ್ತು ಆನಂದ್ ಸಿಂಗ್ ಮತ್ತು ಗಣೇಶ್ ಅವರ ಗಲಾಟೆ. ಆದ್ರೆ ಇವತ್ತು ಸಿಕ್ಕಿರುವಂತಹ ಈ ಒಂದು ದೃಶ್ಯ ಬೇರೆಯದ್ದೇ ಕಥೆಯನ್ನ ಹೇಳ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ ಏನನ್ನ ಮುಚ್ಚಿಡೋದಕ್ಕೆ ಹೊರಟಿದೆ? ಈಗ ನೋಡಿ ಮೇಡಮ್ ಅವರೇ, ಒಂದಿರೋಂತ ಒಂದು ಇದನ್ನ ನಾನು ನೋಡಿದೆ. ಆನಂದ್ ಸಿಂಗ್ ಅವರು ಅವರ ಪಟ್ಟೆಯನ್ನು ಹಿಡ್ಕೊಂಡಿರುವಂತದ್ದು ಈಗಾಗ್ಲೇ ಅದು ತನಿಖೆಗೆ ನಡೀತಾ ಇದೆ, ಕೋರ್ಟ್ ಅಲ್ಲಿ ನಡೀತಾ ಇದೆ. ಮತ್ತು ಅದನ್ನ ಈಗ ಅದ್ ಯಾವ್ದ ಫಸ್ಟ್ ಇಂದ ಏನೇನ್ ನಡೀತು ಅನ್ನೋದು ಬೇಕು. ಜಸ್ಟ್ ಒಂದ್ ಸೀನ್ ಅಲ್ಲಿ ಗೊತ್ತು ಏನಂತ ಕಂಡಿಡಿಯಕ್ ಆಗಲ್ಲ. ಹಾಗಾದ್ರೆ ಅವತ್ತಿನ ದಿನ ನಡೆದಂತಹ ಎಲ್ಲ ಮತ್ತು ಅವರಿಬ್ಬರ ವೈಯಕ್ತಿಕ ಇದು ನಾವು ಪಕ್ಷದ ಇದಕ್ಕೆ ನಾವು ಹೇಳಕ್ ಬರೋದಿಲ್ಲ. ಅದು ಅವರಿಬ್ಬರು ವೈಯಕ್ತಿಕ ಪಕ್ಷದಲ್ಲಿ ಇಲ್ವಾ? ಹಾಗಾದ್ರೆ ಇವರಿಬ್ರು ಪಕ್ಷದಲ್ಲಿ ಇದಾರೆ. ಎಲ್ಲೋ ಗಲಾಟೆ ಅದು ಹೊಡೆದಾಡ್ಕೊಂಡ್ರೆ ನಾವ್ ಇದ್ ಮಾಡಕ್ ಬರೋದಿಲ್ಲ ಪಕ್ಷಕ್ಕೆ. ಅಂದ್ರೆ ಅದು ಎಲ್ಲಿ ನಡೆದಿರುವಂತಹ ಘಟನೆ ಸರ್? ಅದೇ ಟೋಟಲ್ ನಡೀತು. ಆದ್ರೆ ಅವತ್ತು ಎಲ್ಲಾ ಶಾಸಕರಿದ್ರು. ರಾತ್ರಿ ಅವರು ಊಟ ಆದ್ಮೇಲೆ ಆಗಿರುವಂತ ಗಲಾಟೆಗೆ ಅದಾಗಿರೋದು. ಬಟ್ ಈ ತರ ಒಬ್ಬ MLA ಆಗ್ಬಾರ್ದಾಗಿತ್ತು. ಇದು ದುರಂತ ಆಗಿದೆ. ಅದನ್ನ ಕೋರ್ಟ್ ಅಲ್ಲಿ ನಡೀತಾ ಇದೆ. ಅದರಿಂದ ನಾನು ಹೆಚ್ಚಿಗೆ ಮಾತಾಡಲ್ಲ. ಓಕೆ, ಅಂದ್ರೆ ಈಗ ರಾಜಕೀಯ ವಿಚಾರಕ್ಕೆ ನೀವೀಗ ನೋಡಿದ್ವಿ ಅವತ್ತಿಂದ ಇವತ್ತಿನವರೆಗೂ ಏನೇನ್ ಗಲಾಟೆ ನಡೆದಿದೆ, ಏನಿದೆ ನಿಮ್ಮ ಒಂದು ಸಭೆಯಲ್ಲೂ ಕೂಡ ಪಕ್ಷದ ಒಳಗಡೆ ಕೂಡ ಸಭೆ ನಡೆದಿರುತ್ತೆ, ಇದ್ರ ಬಗ್ಗೆ ಚರ್ಚೆ ಆಗಿರುತ್ತೆ. ರಾಜಕೀಯ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಅನ್ನೋದನ್ನೇ ಇಲ್ಲಿವರೆಗೂ ಕೂಡ ಹೇಳ್ಕೊಂಡು ಬರಲಾಗಿತ್ತು. ಅದ್ರಲ್ಲಿ ಕೂಡ ಕಂಪ್ಲಿ ಗಣೇಶ್ ಅವರೇ ಇದನ್ನ ಅಟ್ಯಾಕ್ ಮಾಡುವ ರೀತಿಯಲ್ಲಿ ಆಯ್ತು. ಅವರ ಬಗ್ಗೆ ಸಾಕಷ್ಟು ಕಾಂಗ್ರೆಸ್ ಮುಖಂಡರು ಮಾತನಾಡಿದ್ರು. ಆದ್ರೆ ಈ ದೃಶ್ಯ ಈಗ ಬೇರೆಯದ್ದೇ ಇನ್ನೊಂದು ರೀತಿಯ ಕಥೆಯನ್ನು ನೋಡಿ ಮೇಡಮ್, ಅದು ಕೋರ್ಟ್ ಅಲ್ಲಿ ಇದೆ. ಆಲ್ರೆಡಿ ಅವ್ರ ಮೇಲೆ ಇದಾಗಿ ಈಗ ಅರೆಸ್ಟ್ ಎಲ್ಲ ಆಯ್ತು ಅವರು. ಅದು ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚು ಹೇಳುವಂತ ಪ್ರಶ್ನೆ ಏನಿಲ್ಲ. ಅದು ಕೋರ್ಟ್ ಅಲ್ಲಿ ನಡೀತದೆ. ಅದು ಏನಂತ ತನಿಖೆ ಮಾಡಬೇಕು. ಈಗ ಈ ದೃಶ್ಯವನ್ನ ಕೋರ್ಟ್ ಗೆ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗಾದ್ರೆ ಗಣೇಶ್ ಅವರು ನಂದೇನು ತಪ್ಪಿಲ್ಲ ಅಂತ ಹೇಳುವಂತ ಪ್ರಯತ್ನ ಅಂತ ಅನ್ಸುತ್ತೆ. ಅದು ಕೋರ್ಟ್ ಅಲ್ಲಿ ಮತ್ತು ತನಿಖೆಗಳು ಮಾಡ್ತಾರೆ. ಅವ್ರದ್ದು ಏನಿದೆ ರಿಪೋರ್ಟ್ ಕೊಡ್ಲಿ, ಫುಲ್ ರಿಪೋರ್ಟ್ ಏನಿದೆ. ಜಸ್ಟ್ ಒಂದು ಸೀನ್ ಕಂಡಿದೆ, ನೋಡ್ದೆ ನಾನು. ಬಟ್ ಅದು ಬರಲ್ಲ. ಅದು ಎಲ್ಲಿಂದ ಹೊಡೆದಿರೋದು ಯಾರು, ಅಲ್ಲಿಂದ ಬಾಟ್ಲ್ ತಗೊಂಡಿದ್ದು ಯಾರು, ಅದೆಲ್ಲ ನೋಡ್ಬೇಕಲ್ಲ. ಅದೆಲ್ಲ ನೋಡ್ತಾರೆ. ಅದೆಲ್ಲ ತನಿಖೆ ಆಗ್ಲಿ. ತನಿಖೆ ಆಗ್ಬೇಕು. ತನಿಖೆ ಆದ್ರೆ ಯಾರು ದೊಡ್ಡವರೇನಲ್ಲ, ಪತ್ರಿಕೆಯಿಂದ ಇದಂತಲ್ಲ. ಯಾರು ತನಿಖೆ ಆದ್ರೂ ಅವ್ರ ಮೇಲೆ ಆಗ್ಲಿ, ಕ್ರಮ ತಗೊಳ್ಳೇಬೇಕು. ಅದೆಲ್ಲ ಎರಡು ಮಾತಿಲ್ಲ ಮೇಡಮ್. ಆದ್ರೆ ಒಂದು ಹೆಣ್ಣಿನ ವಿಚಾರಕ್ಕೆ ಇಲ್ಲಿ ಗಲಾಟೆ ನಡೆದಿದೆ ಅನ್ನುವಂಥದ್ದು ಅವರು ಮಾತನಾಡುವಂತ ಆಡಿಯೋವನ್ನ ಕೂಡ ನೀವು ಗಮನಿಸಬಹುದು ಅಲ್ಲಿ. ಹೌದು. ಆ ಒಂದು ಸಂದರ್ಭದಲ್ಲೂ ಕೂಡ ಈಗ ಇಲ್ಲಿಯವರೆಗೂ ಕೂಡ ಈಗ ಗಲಾಟೆ ಯಾವ್ದ್ರಲ್ಲಾಗಿದೆ, ಇದರಲ್ಲಾಗಿದೆ ಅನ್ನೋದು ಅದನ್ನ ಮುಂದೆ ತನಿಖೆ ಗೊತ್ತಾಗುತ್ತೆ. ಬಟ್ ಆಗಿರೋದು ದೊಡ್ಡ ಅನಾಹುತ. ಒಬ್ಬ ಜನಪ್ರತಿನಿಧಿಗಳಾಗಿ ಜವಾಬ್ದಾರಿ ಇದ್ದಂತವ್ರು ಈ ತರ ಜಗಳ ಆಡೋದು ತಪ್ಪು ಆಗ್ಬಿಟ್ಟಿದೆ. ಅದನ್ನ ಕೇಸಲ್ಲಿ ಏನಿದೆ ನಡಿಬೇಕು, ಅದು ಕೋರ್ಟ್ ಅಲ್ಲಿ ನಡೀಲಿ. ಈಗ ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿ ಒಂದ್ ವೇಳೆ ಈಗ ಆನಂದ್ ಸಿಂಗ್ ಅವರೇ ಇದನ್ನ ಆರಂಭ ಮಾಡಿದ್ರೆ ಆನಂದ್ ಸಿಂಗ್ ಅವರಿಂದನೇ ಇದು ಯಾರೇ ಆದ್ರೆ ಏನು. ಈಗ ನೋಡಿ, ತನಿಖೆಯಲ್ಲಿ ಏನ್ ಬರ್ತದೆ, ಕೋರ್ಟ್ ಅಲ್ಲಿ ಏನ್ ಶಿಕ್ಷೆ ಆಗುತ್ತೆ ಅದು ನಾವು ಅನುಭವಿಸ್ಲೇಬೇಕಾಗತ್ತೆ ಖಂಡಿತ.
ಪಕ್ಷದನ್ನ ಸಮರ್ಥಿಸಿಕೊಳ್ಳು ಅಂತ ರಾಜಿ ಹೇಳಿ. ಮಾಡುವಂತ ಪ್ರಶ್ನೆ ಇಲ್ಲ ಅದರಲ್ಲಿ ಮೇಡಮ್ ಅವರೇ. ಯಾವುದೇ ರೀತಿಯಲ್ಲೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಕಾಂಗ್ರೆಸ್. ಸಮರ್ಥನೆ ಮಾಡ್ಕೊಳ್ಳೋದು ಏನಿದೆ ಮೇಡಮ್ ಅವರೇ, ಅವರು ಮಾಡಿರುವಂತ ಇದನ್ನ ಯಾರು ಒಪ್ಪುವಂತ ಪ್ರಶ್ನೆನೇ ಇಲ್ಲ. ಈ ಪಾಕಿಸ್ತಾನ ಮೇಲೆ ಮೊನ್ನೆ ಆಗಿರುವಂತ ದಾಳಿನ ಇದು ಅವ್ರು ಮಾಡಿರೋದು ಇದೆಯಲ್ಲ, ಅದನ್ನ ಯಾರು ಒಪ್ಕೊಳ್ತಾ ಇರೋದಾಗತ್ತಾ? ಇದು ಇಡೀ ದೇಶನೇ ಇದಾಗಿರ್ಬೇಕಾರೆ ಈ ತರ ಇರುವಂತ ಇದ್ರಲ್ಲಿ ಇವರಿಬ್ರು ಇದಕ್ಕೆ ನಾವು ಪಕ್ಷನೂ ಅದು ಹೊಣೆಗಾಯ ಮಾಡಕ್ ಬರೋದಿಲ್ಲ. ಅವರ ಆದ್ರೆ ಅದೊಂದು ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ರೆಸಾರ್ಟ್ ನಲ್ಲೇ ನಡೆದಿರುವಂತಹ, ಅಂದ್ರೆ ಎಲ್ಲಾ ಶಾಸಕರಲ್ಲಿ ಕೂಡಿ ಹಾಕುವಂತಹ ಸಂದರ್ಭದಲ್ಲೇ ನಡೆದಿರುವಂತಹ ಗಲಾಟೆ ಅಲ್ವಾ? ಅದೇ ಖಂಡಿತ ನಡೆದಿದೆ. ಹೌದು, ನಮ್ಮ ಎಲ್ಲರೂ ಸೇರ್ದಾಗ್ಲೇ ಅವತ್ತು ಆ ಹೋಟೆಲ್ ಅಲ್ಲಿ ನಡೆದಿರೋ ಘಟನೆ ಅದು ರಾತ್ರಿ 11 ಗಂಟೆ ಮೇಲೆ ಆಗಿರುವಂತದ್ದು. ಅದು ಅವರ ವೈಯಕ್ತಿಕ ನಾವು ತಿಳ್ಕೊಂಡಿದ್ವಿ. ಬಟ್ ಕೋರ್ಟ್ ಅಲ್ಲಿ ಏನಾಗುತ್ತೆ ಶಿಕ್ಷೆ ಅದು ಅವ್ರಿಗೆ ಬಿಟ್ಟಿರೋದು. ಓಕೆ, ಧನ್ಯವಾದಗಳು ಬೇಳೂರು ಗೋಪಾಲಕೃಷ್ಣ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನೀನು ಹೊಡಿತೀಯ, ಇದು ತಪ್ಪು. ಅವನು ಸರಿ, ಏನು ತಪ್ಪು. 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 ನೀನು ಹೊಡಿತೀಯ, ಇದು ತಪ್ಪು. ಅವನು ಸರಿ, ಇದು ನಡೆದಿರುವಂತಹ ಗಲಾಟೆ ಗಮನಿಸಿದೆ. ಜನವರಿ 19ರಂದು ನಡೆದಿರುವಂತಹ ಗಲಾಟೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ನಡೆದಿರುವಂತಹ ಶಾಸಕರಿಬ್ಬರ ನಡುವೆ ನಡೆದಂತಹ ಗಲಾಟೆ. ಈ ಸಂದರ್ಭದಲ್ಲಿ ಭೀಮಾ ನಾಯ್ಕ್ ಕೂಡ ಅಲ್ಲೇ ಇದ್ರು ಅನ್ನೋದನ್ನ ಈಗಾಗಲೇ ನೋಡಿದ್ವಿ ನಾವು. ಅಂದ್ರೆ ಅವರ ಮಾತುಗಳಲ್ಲಿ ಮೊನ್ನೆಯಿಂದಲೂ ಕೂಡ ಕೇಳಿದ್ವಿ. ಆದ್ರೆ ಈಗ ಈ ಒಂದು ಗಲಾಟೆ ಬೇರೆ ಬೇರೆ ಟ್ವಿಸ್ಟ್ ಗಳನ್ನ ಪಡ್ಕೊಳ್ತಾ ಇದೆ. ಇಲ್ಲಿಯವರೆಗೂ ಹೇಳಿದಂತಹ ಒಂದು ಕಥೆನೇ ಬೇರೆ, ಈಗ ಈ ಒಂದು ಕಥೆಯಲ್ಲಿ ಇರುವಂತಹ ಒಂದು ಟ್ವಿಸ್ಟೇ ಬೇರೆ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಈ ಗಲಾಟೆ ಯಾಕೆ ನಡೀತು, ಯಾವ ಕಾರಣಕ್ಕಾಗಿ ನಡೀತು, ಯಾರಿಂದ ಆರಂಭ ಆಯ್ತು, ಏನೇನು ಆಯ್ತು ಅನ್ನೋದನ್ನ ಹೇಳುವಂತಹ ಪ್ರಯತ್ನ. ಆದ್ರೆ ಈಗ ಈ ಒಂದು ವಿಜುವಲ್ ಮೂಲಕ, ಅದರಲ್ಲಿ ಕೂಡ 5 ಸೆಕೆಂಡ್ ನ ವಿಜುವಲ್ ಮೂಲಕ ಬೇರೆಯದ್ದೇ ಕಥೆಯನ್ನ ಹೇಳುವಂತಹ ಪ್ರಯತ್ನ ಆಗಿದೆ. ಈಗಾಗಲೇ ಜಾಮೀನು ಅರ್ಜಿಗೆ ಸಲ್ಲಿಕೆಯನ್ನ ಕೂಡ ಮಾಡಿದ್ದಾರೆ ಕಂಪ್ಲಿ ಶಾಸಕ ಗಣೇಶ್. ಈಗಾಗಲೇ ಈ ಒಂದು ವಿಜುವಲ್ ಅನ್ನ ನೀಡುವುದರ ಮೂಲಕ ಕೋರ್ಟ್ಗೆ ನನ್ನದೇನು ತಪ್ಪಿಲ್ಲ, ಇಲ್ಲಿ ಮಾಡಿರುವಂತಹ ತಪ್ಪು ಆನಂದ್ ಸಿಂಗ್ ಅವರು, ನನ್ನ ಕೊರಳ ಪಟ್ಟಿಯನ್ನು ಅವರೇ ಮೊದಲು ಹಿಡಿದಿದ್ದು ಅನ್ನುವಂತನ್ನ ಹೇಳುವಂತಹ ಪ್ರಯತ್ನ. ಆದ್ರೆ ರಾಜಕೀಯ ಕಾರಣಕ್ಕಾಗಿ ಇಲ್ಲಿ ಗಲಾಟೆ ನಡೆದಿಲ್ಲ, ಕ್ಷೇತ್ರದ ವಿಚಾರಕ್ಕಾಗಿ ಗಲಾಟೆ ನಡೆದಿಲ್ಲ, ಆಪರೇಷನ್ ಕಮಲದ ವಿಚಾರವಾಗಿ ಇಲ್ಲಿ ಗಲಾಟೆ ನಡೆದಿಲ್ಲ. ಈ ಒಂದು ಆಡಿಯೋದಲ್ಲಿ ಗಮನಿಸಬಹುದು, ಒಂದು ಹೆಣ್ಣಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ ಅನ್ನೋದು. ಎಲ್ಲ ಬಾಟಲ್ ಬಡಿದಾಟಕ್ಕೆ ಶಾಸಕ ಭೀಮಾ ನಾಯ್ಕ್ ಕಾರಣನ? ಹಗರಿಬೊಮ್ಮನಹಳ್ಳಿ ಕ್ಷೇತ್ರಕ್ಕಾಗಿ ಕೈ ಶಾಸಕರ ನಡುವೆ ಗಲಾಟೆ ನಡೆಯಿತಾ? ಬೇರೆ ಅಭ್ಯರ್ಥಿಯನ್ನ ನಿಲ್ಲಿಸೋಕೆ ಹಾಗಾದ್ರೆ ಆನಂದ್ ಸಿಂಗ್ ಇಲ್ಲಿ ರೆಡಿ ಆಗಿದ್ರ ಅನ್ನುವ ಪ್ರಶ್ನೆ ಕೂಡ ಹೇಳುತ್ತೆ. ಬಾಟಲ್ ಬಡಿದಾಟಕ್ಕೆ ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ್ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಹಗರಿಬೊಮ್ಮನಹಳ್ಳಿಗೆ ಮಹಿಳೆಯನ್ನ ನಿಲ್ಲಿಸೋಕೆ ಸಿದ್ಧತೆಯನ್ನ ಪ್ಲಾನ್ ಅನ್ನ ಆನಂದ್ ಸಿಂಗ್ ಅವರು ಮಾಡಿಕೊಂಡಿದ್ರು. ತಮ್ಮ ಸಂಬಂಧಿಕ ಮಹಿಳೆ ಪರ ನಿಂತಿದ್ರು ಆನಂದ್ ಸಿಂಗ್ ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಇದೇ ಕಾರಣಕ್ಕಾಗಿ ಭೀಮಾ ನಾಯ್ಕ್ ಮತ್ತು ಆನಂದ್ ಸಿಂಗ್ ನಡುವೆ ವೈಮನಸ್ಸು ಕೂಡ ಉಂಟಾಗಿತ್ತು. ಹಗರಿಬೊಮ್ಮನಹಳ್ಳಿ ಕ್ಷೇತ್ರಕ್ಕೆ ಒಬ್ಬ ಮಹಿಳೆಯನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನುವಂತಹ ಪ್ಲಾನ್ ಅನ್ನ ವಿಜಯನಗರ ಶಾಸಕ ಆನಂದ್ ಸಿಂಗ್ ಮಾಡಿಕೊಂಡಿದ್ರಂತೆ. ತಮ್ಮ ಸಂಬಂಧಿಕರ ಪರ ಒಬ್ಬ ಮಹಿಳೆಯನ್ನ ಆನಂದ್ ಸಿಂಗ್ ಅವರು ಅಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಆಕೆಯ ಪರ
ನಿಂತಿದ್ರು. ಅದೇ ಕಾರಣಕ್ಕಾಗಿ ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾ ನಾಯ್ಕ್ ಹಾಗೆಯೇ ವಿಜಯನಗರ ಶಾಸಕ ಆನಂದ್ ಸಿಂಗ್ ನಡುವೆ ವೈಮನಸ್ಸು ಕೂಡ ಉಂಟಾಗಿತ್ತು ಅನ್ನುವ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಸಂಸದರಾಗಿರುವಂತಹ ಡಿ.ಕೆ. ಸುರೇಶ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ. ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳನ್ನ ಈ ಇಬ್ಬರು ಶಾಸಕರ ಗಲಾಟೆ ಪಡ್ಕೊಂಡಿತ್ತು. ಆದ್ರೆ ಈಗ ಈ ಒಂದು ವಿಜುವಲ್ ನೀವು ನೋಡಿದ್ರೆ ಬೇರೆಯದ್ದೇ ಆಯಾಮವನ್ನ ಕೊಡ್ತಾ ಇದೆ, ಬೇರೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ. ಏನಾಗಿದೆ ಅದರಲ್ಲಿ? ಈಗಾಗಲೇ ಅದರಲ್ಲಿ ಕೊರಳ ಪಟ್ಟಿಯನ್ನ ಹಿಡಿದಿರುವಂತಹ ದೃಶ್ಯ. ಆನಂದ್ ಸಿಂಗ್ ಅವರೇ ಮೊದಲಿಗೆ ಗಲಾಟೆಗೆ ಕಾರಣರಾಗ್ತಾ ಇದೆ. ಒಬ್ಬ ಹೆಣ್ಣಿನ ವಿಚಾರ ಅಲ್ಲಿ ಪ್ರಸ್ತಾಪ ಆಗತ್ತೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ನಾನು ವಿಜುವಲ್ಸ್ ನೋಡಿಲ್ಲ, ಆ ಸ್ಥಳದಲ್ಲಿ ನಾನು ಇರ್ಲೂ ಇಲ್ಲ. ಸೊ ಅದು ಏನು ಈಗಾಗಲೇ ನ್ಯಾಯಾಲಯದಲ್ಲಿ ಇಬ್ರು ಕೂಡ ಕೇಸ್ ಹಾಕೊಂಡು ನಡೆಸ್ತಾ ಇದ್ದಾರೆ. ಸೊ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತಗೊಳುತ್ತೆ. ಅವತ್ತಿನ ಸಂದರ್ಭದಲ್ಲಿ ಏನು ಗಲಾಟೆ ಆಯಿತು, ಯಾವ ಕಾರಣಕ್ಕಾಗಿತ್ತು ಅನ್ನುವಂಥದ್ದು ಎಲ್ಲರೂ ಕೂಡ ಕಾಂಗ್ರೆಸ್ನ ಮುಖಂಡರುಗಳು ಹೋಗಿ ಅಲ್ಲಿ ಮಾತನಾಡಿಸಿದ್ದಾರೆ, ಎಲ್ಲವನ್ನ ಕೇಳಿ ತಿಳ್ಕೊಂಡಿದ್ದಾರೆ, ಏನೇನಾಯ್ತು ಅನ್ನುವಂಥದ್ದನ್ನ ಕೂಡ ಮಾತನಾಡಿಸಿದ್ದಾರೆ. ಈ ಯಾವುದೇ ವಿಚಾರಗಳು ಅಥವಾ ಕಂಪ್ಲಿ ಗಣೇಶ್ ಫಸ್ಟ್ ಮಾಡಿಲ್ಲ, ಆನಂದ್ ಸಿಂಗ್ ಅವರೇ ಈ ರೀತಿಯಾದಂತಹ ಪ್ರಯತ್ನ ಮಾಡಿದ್ರು, ಯಾವ ವಿಚಾರಗಳು ಪ್ರಸ್ತಾಪ ಆಗ್ಲಿಲ್ವಾ ಆ ಸಂದರ್ಭದಲ್ಲಿ? ಇಲ್ಲ, ಅದೆಲ್ಲ ಪೊಲೀಸ್ ಇನ್ವೆಸ್ಟಿಗೇಷನ್ ಅವರು, ಪೊಲೀಸ್ ಕೇಸ್ ಆಗಿರೋದ್ರಿಂದ ಪೊಲೀಸ್ ಅವ್ರು ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಕರಣ ನ್ಯಾಯಾಲಯದಲ್ಲಿದೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಏನಾಗಿದೆ ಏನಾಗಿಲ್ಲ ಅನ್ನೋದು ನನಗ್ ಗೊತ್ತಿಲ್ಲ. ನಾನು ಆಸ್ಪತ್ರೆಗೆ ಹೋಗಿ ನೋಡಿದೀನಿ, ಅಷ್ಟು ಬಿಟ್ರೆ ಬೇರೆ ಏನು ಮಾಹಿತಿ ಇಲ್ಲ. ಮೀಟಿಂಗ್ ಅಲ್ಲಿ ನೀವಿರ್ಲಿಲ್ಲ, ಯಾಕಂದ್ರೆ ಎಲ್ಲರನ್ನ ಕೂರಿಸ್ಕೊಂಡು ಸಭೆಯನ್ನ ಕೂಡ ಮಾಡ್ಲಾಯ್ತು ನೆಕ್ಸ್ಟ್ ಡೇನೆ. ಇಲ್ಲ, ನೆಕ್ಸ್ಟ್ ಡೇ ಮೀಟಿಂಗ್ ಇಲ್ಲ, ಮೀಟಿಂಗ್ ಏನು ಮಾಡಿಲ್ಲ, ಯಾರು ಮೀಟಿಂಗ್ ಏನು ಮಾಡಿಲ್ಲ. ನಮ್ಮ ಪಕ್ಷದ ನಾಯಕರುಗಳು ಸಭೆ ಮಾಡಿದ್ದಾರೆ, ಅದು ಅಷ್ಟು ಅವ್ರಿಗೆ ಅದು ಬಿಟ್ರೆ ಬೇರೆ ಯಾವ್ದು ಇವ್ರ ಜೊತೆ ಕೂತ್ಕೊಂಡು ಯಾರು ಮೀಟಿಂಗ್ ಮಾಡಿಲ್ಲ. ಗಣೇಶ್ ಅವ್ರ ಜೊತೆ ಆಗ್ಲಿ ಅಥವಾ ಆನಂದ್ ಸಿಂಗ್ ಅವ್ರ ಜೊತೆ ಆಗ್ಲಿ ಏನು ಮಾತಾಡಿಲ್ಲ. ಅಂದ್ರೆ ಈಗ ಎಲ್ಲರನ್ನ ಮಾತನಾಡಿಸಲಾಯ್ತು. ಅವತ್ತಿನ ದಿನ ಭೀಮಾ ನಾಯ್ಕ್ ಅವರನ್ನು ಕೂಡ ಡಿ.ಕೆ. ಶಿವಕುಮಾರ್ ಕರ್ಕೊಂಡು ಬಂದು ಅವರನ್ನು ಏನು ಗಲಾಟನೆ ಆಗಿಲ್ಲ, ಆನಂದ್ ಸಿಂಗ್ ಮದುವೆಗೆ ಹೋಗಿದ್ದಾರೆ ಅಂತ ಹೇಳುವಂತಹ ಪ್ರಯತ್ನಗಳನ್ನ ಮಾಡಲಾಯ್ತು. ಆಗದೇ ಇರುವ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಆಯ್ತು. ಒಂದು ಹೆಣ್ಣಿನ ವಿಚಾರಕ್ಕೆ ಗಲಾಟೆ ಆಗಿದೆ ಅನ್ನೋದು ಇಲ್ಲಿಯವರೆಗೂ ಕೂಡ ಹಾಗಾದ್ರೆ ಯಾರಿಗೂ ಗೊತ್ತಾಗ್ಲೇ ಇಲ್ವಾ ಅಂತ? ಅದು ನೀವ್ ಹೇಳ್ತಾ ಇದೀರಿ, ಹೆಣ್ಣೋ ಒಣ್ಣೋ ಮಣ್ಣೋ ಅಂತ ನಮಗ್ ಗೊತ್ತಿಲ್ಲ. ಅಲ್ಲ, ಅಲ್ಲಿನ ಮಾತಲ್ಲಿ ಆಡಿಯೋವನ್ನ ನೀವು ಕೇಳಿ ಗೊತ್ತಾಗುತ್ತೆ. ಬೇಕಾದ್ರೆ ಇನ್ನೊಂದ್ಸಲ ನಿಮ್ಗೆ ಕೇಳಿಸುವ ಪ್ರಯತ್ನ ಮಾಡ್ತೀನಿ, ಬೇಕಾದ್ರೆ ಆಡಿಯೋವನ್ನ ನೀವು ಕೇಳಬಹುದು. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಇದು ಅವರವರು ಮಾಡ್ಕೊಂಡಿರ್ತಕ್ಕಂತ ವೈಯಕ್ತಿಕವಾದಂತದ್ದು. ಇದು ಪಕ್ಷಕ್ಕೂ ನಮಗೂ ಅಥವಾ ಯಾರಿಗೂ ನಾಯಕರುಗಳಿಗೂ ಸಂಬಂಧ ಇಲ್ಲದಿರ್ತಕ್ಕಂಥದ್ದು. ಪಕ್ಷದಲ್ಲೇ ಇರುವವರು ಈ ಗಲಾಟೆಯನ್ನ ಮಾಡ್ಕೊಂಡಿದ್ದಾರೆ. ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರೆಸಾರ್ಟ್ಗೆ ಹೋಗಿರೋದು ಅವತ್ತು. ಅದ್ರ ಬಗ್ಗೆ ಈಗಾಗಲೇ ಪಕ್ಷ ಎನ್ಕ್ವೈರಿ ಮಾಡ್ತಾ ಇದೆ, ಯಾರು ಸರಿ ಯಾರು ತಪ್ಪು ಅಂತ ಹೇಳಿ. ಅದಕ್ಕೆ ಮಾನ್ಯ ಅಧ್ಯಕ್ಷರು ಅದಕ್ಕೆ ಒಂದು ಸಮಿತಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ಅವ್ರು ಅದನ್ನ ಏನ್ ಹೇಳ್ಬೇಕು ಅಂತ ಹೇಳಿ ತಿಳಿಸ್ತಾರೆ. ಸೊ ಆಗ ಎಲ್ಲವೂ ಕೂಡ ಹೊರ ಬರುತ್ತದೆ. ಇವ್ರಿಗೂ ಒಂದು ಅವಕಾಶ ಇರ್ತದೆ, ಅವ್ರಿಗೂ ಒಂದು ಅವಕಾಶ ಇರ್ತದೆ. ಯಾರು ಏನಾದ್ರು ಹೇಳೋರಿದ್ರೆ ಅದನ್ನು ಕೂಡ ಹೇಳಲಿಕ್ಕೆ ಅವಕಾಶ ಇರ್ತದೆ. ಓಕೆ, ಹಾಗಾಗಿ ಈಗ ಪಕ್ಷ ಯಾರನ್ನು ಕೂಡ ಸಮರ್ಥಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳ್ತಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ ಡಿ.ಕೆ. ಸುರೇಶ್ ಅವರು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಶ್ರೀನಿವಾಸ ಹಳಕಟ್ಟಿ ಈಗ ಮತ್ತೆ ಜಾಯ್ನ್ ಆಗಿದ್ದಾರೆ. ಶ್ರೀನಿವಾಸ ಹಳಕಟ್ಟಿ, ಎಲ್ರಿಗೂ ಕೂಡ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ. ಸಭೆಯನ್ನ ಮಾಡಲಾಗಿತ್ತು ಅಂತಾರೆ, ಮಾಡಲಾಗಿಲ್ಲ ಅಂತ ಹೇಳ್ತಾರೆ, ನಾವು ಹೋಗಿ ನೋಡ್ಕೊಂಡು ಬಂದಿವಿ ಅಂತ ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಇದನ್ನ ಮುಚ್ಚಿ ಹಾಕುವಂತಹ ಪ್ರಯತ್ನಗಳು ಆಗ್ತಾನೆ ಹೋಯ್ತಾ ಹೇಗೆ ಅಂತ ಹೇಳಿ? ನಿಜಕ್ಕೂ ನವಿತಾ ಅಂತ ಒಂದು ಬೆಳವಣಿಗೆ ಕೂಡ ಸಾಕಷ್ಟು ಒಂದು ಕಾಂಗ್ರೆಸ್ ನಲ್ಲಿ ನಡೀತು ಅಂತಕ್ಕಂಥದ್ದು. ಅಂದ್ರೆ ಈ ಒಂದು ಘಟನೆ ಜನವರಿ 19 ರಾತ್ರಿ ಈ ಒಂದು ಘಟನೆ ಏನಾಗುತ್ತೆ, ಘಟನೆ ಆದ ಬಳಿಕ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು ನೀಡಿರ್ತಕ್ಕಂಥ ಹೇಳಿಕೆ ಆಗಿರ್ಬೋದು, ಶಾಸಕರು ನೀಡಿರ್ತಕ್ಕಂಥ ಹೇಳಿಕೆ ಆಗಿರ್ಬೋದು, ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಈ ವಿಚಾರವನ್ನ ಇಲ್ಲಿಗೆ ಸಮಾಪ್ತಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಮುಖಂಡರು ಬಂದಿದ್ರ ಅಂತ. ಅದಕ್ಕಾಗಿನೇ ಇದುವರೆಗೂ ಕೂಡ ನೋಡಿ, ನಾವು 5 ಸೆಕೆಂಡ್ ಈ ವಿಜುವಲ್ ಏನಿದೆ ಇದು ಮೊಬೈಲ್ ವಿಜುವಲ್ ಆಗಿರುತ್ತೆ. ಯಾಕಂದ್ರೆ ಈಗಲ್ಟನ್ ರೆಸಾರ್ಟ್ ಬಹಳ ದೊಡ್ಡದಾಗಿರ್ತಕ್ಕಂಥ ರೆಸಾರ್ಟ್ ಆಗಿರುತ್ತೆ ಮತ್ತು ಸುತ್ತಮುತ್ತವಾಗಿರ್ತಕ್ಕಂಥ ಕಾಂಪೌಂಡ್ ಇಂದ ಹಿಡಿದು ಕಾಂಪೌಂಡ್ ಗೇಟ್ ಇಂದ ಹಿಡಿದು ಸಾಕಷ್ಟು ಸಿಸಿ ಕ್ಯಾಮ್ರಾಗಳನ್ನ ಅಲ್ಲಿ ಅಳವಡಿಸಲಾಗಿರುತ್ತೆ. ಆದ್ರೆ ಯಾವ ಕ್ಯಾಮ್ರಾದ ಫುಟೇಜ್ ಕೂಡ ಇದುವರೆಗೂ ಸಿಗಲ್ಲ. ಆದ್ರೆ ಮೊಬೈಲ್ ಅಲ್ಲಿ ಮಾತ್ರ ಸೆರೆ ಹಿಡಿದಿರತಕ್ಕಂತಹ 5 ಸೆಕೆಂಡ್ ವಿಜುವಲ್ ಸಿಗುತ್ತೆ ಅಂತಂದ್ರೆ ಅಲ್ಲಿ ಸಿಸಿಟಿವಿ ಇರತಕ್ಕಂತಹ ಒಂದು ವಿಜುವಲ್ ಏನಾಯ್ತು ಅಂತಕ್ಕಂಥದ್ದು ಕೂಡ ಇಲ್ಲಿ ಅನುಮಾನ ಮೂಡುತ್ತೆ ಮತ್ತು ಸಾಕಷ್ಟು ಪ್ರಶ್ನೆ ಇಡುತ್ತೆ. ಹೀಗಾಗಿನೇ ಕೂಡ ಅಂದ್ರೆ ಗಲಾಟೆ ಮಾಡಿರ್ತಕ್ಕಂಥ ವಿಚಾರ ಎಲ್ಲವೂ ಕೂಡ ಗೊತ್ತಿತ್ತು. ಎಲ್ಲೋ ಒಂದ್ ಕಡೆ ಮೈತ್ರಿ ಸರ್ಕಾರಕ್ಕಾಗಿರ್ಬೋದು, ಕಾಂಗ್ರೆಸ್ಗಾಗಿರ್ಬೋದು ಸಾಕಷ್ಟು ಮುಜುಗರ ಉಂಟಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಇರತಕ್ಕಂಥ ಸಿಸಿ ಫುಟೇಜ್ ಇರತಕ್ಕಂತಹ
ಎಲ್ಲ ದೃಶ್ಯಗಳನ್ನ ನಾಶ ಮಾಡಿದ್ರ ಅಂತಕ್ಕಂಥದ್ದು, ಅಥವಾ ಆ ಒಂದು ಈಗಲ್ಟನ್ ರೆಸಾರ್ಟ್ ಮಾಲೀಕರ ಮೇಲೆ ಒಂದು ಒತ್ತಡ ತಂದು ಅದು ಯಾರಿಗೂ ಕೊಡಬಾರ್ದು ಅಂತಕ್ಕಂಥ ಒಂದು ಸೂಚನೆ ಏನಾದರೂ ಕಾಂಗ್ರೆಸ್ ಮುಖಂಡರು ಕೊಟ್ರ ಅಂತಕ್ಕಂಥದ್ದು. ಅಂದ್ರೆ 20ರ ಬಳಿಕ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆನಂದ್ ಸಿಂಗ್ ಅವರು ಮುಂಬೈ ತಮ್ಮ ಸಂಬಂಧಿ ಮದುವೆಗೆ ಹೋದ್ರು ಅಂತಕ್ಕಂಥದ್ದು. DCM ಪರಮೇಶ್ವರ್ ಹೇಳ್ತಾರೆ ಅಲ್ಲಿ ಏನಾಗಿದೆ ಅಂತಕ್ಕಂಥದ್ದು ಗೊತ್ತಿಲ್ಲ, ನಾನೀಗ ರೆಸಾರ್ಟ್ಗೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಗೃಹ ಸಚಿವರು ಅಂದ್ರೆ ಎಲ್ಲ ಗುಪ್ತಚರ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಎಲ್ಲವೂ ಕೂಡ ತಮ್ಮ ಕೈಲಿ ಇಟ್ಕೊಂಡಿರ್ತಕ್ಕಂತಹ ಗೃಹ ಸಚಿವ MB ಪಾಟೀಲ್ ಅವರು ಒಂದು ಮಾತನ್ನು ಹೇಳ್ತಾರೆ. ಅಂತ ಯಾವುದೇ ಹೊಡೆದಾಟಗಳು ರೆಸಾರ್ಟ್ ಅಲ್ಲಿ ನಡೆದಿಲ್ಲ ಅಂತಕ್ಕಂಥ ಒಂದು ಕಡಾಖಂಡಿತವಾಗಿರ್ತಕ್ಕಂಥ ಮಾತನ್ನ MB ಪಾಟೀಲ್ ಅವರು ಹೇಳ್ತಾರೆ. ಆದ್ರೆ ಇಷ್ಟೆಲ್ಲ ಆದ ಬಳಿಕ